ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ. ನಾನು ವಿಡಿಯೋ ಮಾಡಿ 8 ದಿನ ಆಗೋಯ್ತು ಸ್ನೇಹಿತರೆ. ಆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ನಾನು ಈ ಒಂದು ವಾರ ಸಿಕ್ಕಾಪಟ್ಟೆ ಏನೇನೋ ಆಗೋಯ್ತು. ಊರಿಗೆ ಅದು ಹೋಗಿ ಬಂದಿದ್ದ ವಿಡಿಯೋನ ಇವತ್ತು ಹಾಕಿದ್ದೀನಿ. ನೋಡಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. 8 ದಿನ ನಾನು ಏನು ವೀಡಿಯೋನೂ ಮಾಡಿರಲಿಲ್ಲ. ಆ ವಿಡಿಯೋನೇ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಇನ್ನು ವಿಡಿಯೋ ಮಾಡಿಟ್ಟು ಏನು ಮಾಡೋದು ಅಂತ ಹೇಳಿ ವಿಡಿಯೋನೂ ಮಾಡಲಿಲ್ಲ, ಮಾಡೋಕ್ಕಾಗಲೂ ಇಲ್ಲ. ಅಲ್ಲಿಂದ ಬಂದಮೇಲೆ ನನಗೊಂದು ಸ್ವಲ್ಪ 1-2 ದಿನ ಸುಧಾರಿಸ್ಕೊಳಕ್ಕೆ ನನಗೆ ಬೇಕಾಯಿತು. ಅದಾದ ನಂತರ ನನ್ನ ಮಗನಿಗೆ ಹುಷಾರಿಲ್ಲದೆ ಆಯಿತು. ಅವನಿಗೆ ಡಿಸೆಂಟ್ರಿ ಎಲ್ಲ ಶುರುವಾಗಿತ್ತು. ಅದೆಲ್ಲ ಆದಮೇಲೆ ನನ್ನ ಫೋನಿಗೆ ಹುಷಾರಿಲ್ಲ. ಫೋನಿಗೆ ಅಂದರೆ ಏನಿಲ್ಲ ಸ್ನೇಹಿತರೆ, ಅದಕ್ಕೆ ವಿಟಮಿನ್ ಕಮ್ಮಿ ಆಗಿತ್ತು. ವಿಟಮಿನ್ ಎಮ್ ಗೊತ್ತಾಗುತ್ತೆ ಅನಿಸುತ್ತೆ. ಅದು ಕಮ್ಮಿ ಆಗಿಬಿಟ್ಟಿತ್ತು. ಅದು ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ವಿಡಿಯೋನೂ ಮಾಡಿಲ್ಲ. ಇಲ್ಲಿ ನೋಡಿ, ಪುಟು ಬಂತು ನಮ್ಮದು ಹೋರಿಕರ. ಎಲ್ಲಿಗೆ ಹೋಗ್ತದೆ ಕಂದ? ಬಿಸಿಲು. ಹಾಯ್ ಮಾಡಿಬಿಡು. ಹಾಯ್ ಹೇಳು. ನಮ್ಮ ಅಂಪೂರ್ಣದು ಬಂದಳ. ಅಂಪೂರ್ಣ ಹಾಯ್ ಮಾಡಮ್ಮ. ಹಾಯ್ ನೀ ಮಾಡೋಕ್ಕದ. ಹಾಯ್ ನೀ ಮಾಡಲ್ವಾ? ನಮ್ಮ ಗೌಡ್ರಿಗೆ ಮೂಡಿಲ್ಲ ಸ್ನೇಹಿತರೆ. ಇನ್ನು ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ. ಅವ್ರು ಇನ್ನೂ ಆಟ ಆಡ್ತಾ ಇದ್ದಾರೆ. ನೋಡೋಣ. ಕೈ ತೊಳ್ಕೊ. ಆಟ ಆಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ವಿಡಿಯೋ ಹೇಗೋಗುತ್ತೆ ಅಂತ. ಈಗ ಧೈರ್ಯ ಮಾಡಿ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಫೋನಿಗೆ ವಿಟಮಿನ್ ಎಮ್ನ ಕೂಡ ಹಾಕಿದ್ದೀವಿ. ಹಾಗಾಗಿ ಖುಷಿಯಿಂದ ವಿಡಿಯೋನ ಶುರು ಮಾಡಿದ್ದೀನಿ. ಇನ್ನು ನನಗೆ ಡಾಟಾದ್ದು ಪ್ರಾಬ್ಲಮ್ ಆಗಲಿ, ನೆಟ್ವರ್ಕ್ ಪ್ರಾಬ್ಲಮ್ ಬಂದೇ ಬರ್ತೈತೆ. ಇಲ್ಲಿ ಮಲೆನಾಡು ಏನು ಮಾಡೋಕ್ಕಾಗಲ್ಲ. ಮಳೆ ಬಂದಾಗೆಲ್ಲ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ. ಅದೇ ಡಾಟಾ ಪ್ರಾಬ್ಲಮ್ ಬರಲ್ಲ. ಇನ್ನು ಆದಷ್ಟು ವಿಡಿಯೋನ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಇವತ್ತಿನ ವಿಡಿಯೋ ಹೇಗಿರುತ್ತೆ ನೋಡೋಣ. ನಿನ್ನೆ ಕೊಪ್ಪ ಜಾತ್ರೆ ಇತ್ತು. ನಾನು ಜಾತ್ರೆದು ಯಾವುದೇ ಥರದ್ದು ವಿಡಿಯೋನು ಮಾಡಿಲ್ಲ. ನಾನು ಹೋದ ವರ್ಷ ಕೊಪ್ಪ ಜಾತ್ರೆ ವಿಡಿಯೋನ ಹಾಕಿದ್ದೆ. ಅದೇ ಥರನೇ ಸೇಮ್ 3 ಹೊತ್ತು ಹೋದ್ವಿ. ಬೆಳಗ್ಗೆ ಕೆಂಡ ತೊಳೆದು ಬಂದ್ವಿ, ಮಧ್ಯಾಹ್ನ ತೇರು, ರಾತ್ರಿ ಜಾತ್ರೆ ಹಾಗೇನೆ ಮಾಡ್ಕೊಂಬಂದ್ವಿ. ಬಾಬು ಸಾಕು ಬಾ ಕಟ್ ಮಾಡು ಸಾಕು. ಅಲ್ಲಿ ನೋಡಿ ನೀರೆಲ್ಲ ಆಟ ಆಡ್ತಿದ್ದೆ. ಕಟ್ ಮಾಡಮ್ಮ ಸಾಕು. ಬಾ ಮಾಡ್ಕೊಂಬಂದ್ವಿ. ನಾನು ಜಾತ್ರೆದು ಯಾವುದೇ ಥರ ವಿಡಿಯೋ ಮಾಡಲಿಲ್ಲ. ಇನ್ನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಜಾತ್ರೆದು ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಬರೋದೆಲ್ಲ ಜಾತ್ರೆ ವಿಡಿಯೋನೇ. ನೆಕ್ಸ್ಟು ನಾನು ನಮ್ಮೂರಲ್ಲಿ ಹಬ್ಬ ಇದೆ. ಸಾಕು ನಮ್ಮೂರಲ್ಲಿ ಹಬ್ಬ ಇದೆ. ಅಲ್ಲಿ ಹೋಗ್ತೀನಿ. ಒಂದು 8-10 ದಿನ ಗಟ್ಟಲೆ ಊರಿಗೆ ಹೋಗ್ಬಿಡ್ತೀವಿ. ಅಲ್ಲೆಲ್ಲ ಬರೀ ಇದೇ ಥರದ್ದು ವಿಡಿಯೋ ಬರ್ತದೆ. ನೋಡಿ, ಹಿಂಗೆ ನಮ್ಮ ಮಕ್ಕಳು ಕರ್ಕೊಂಡು ಏನು ವಿಡಿಯೋ ಮಾಡ್ತೀರಾ ಹೇಳಿ. ನೋಡಿ ಇಲ್ಲಿ ಮತ್ತೆ ಹೊರಟ ಅಕ್ಕ ಹೋತು ಹೋಗು. ಹೀಗಾಗಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹೇಳಿದ್ನಲ್ವ, ಅದು ನೆಕ್ಸ್ಟ್ ಬಿಡೋಣ ಸ್ನೇಹಿತರೆ. ಇನ್ನೂ ಅದಕ್ಕೆ ಸುಮಾರು ಟೈಮ್ ಉಂಟು ಊರಿಗೆ ಹೋಗಿ ವಿಡಿಯೋ ಮಾಡಿ ಹಾಕೋಕ್ಕೆ, ಹಬ್ಬ ಎಲ್ಲ ಆಗೋಕ್ಕೆ. ಈಗ ಇಲ್ಲಿ ನೋಡೋಣ. ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಕೆಲಸ ಐತೆ. ನಿನ್ನೆ ಜಾತ್ರೆಗೆ ಹೋಗಿ ಬಂದಿದ್ದವು ಬಟ್ಟೆ, ಅವೆಲ್ಲ ಸಿಕ್ಕಾಪಟ್ಟೆ ಬರ್ತದವೆ. ಅವೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಬೇಕು. ಇವರಿಬ್ಬರನ್ನ ಸುಧಾರಿಸ್ಬೇಕು. ಸ್ವಲ್ಪ ಅದು ಇದು ಕೆಲಸ ಇದೇ ಇರುತ್ತೆ ನಮಗೆ, ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ಹೇಗಿರುತ್ತೆ ನೋಡೋಣ ಬನ್ನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಲ್ಲ, ನನಗೂ ಖುಷಿ ಆಗತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಎಲ್ಲರೂ ಒಂಚೂರು ಇಷ್ಟ ಆಗಿರ್ತದಲ್ವಾ ಇಷ್ಟು ವಿಡಿಯೋದಾಗೆ, ಅದ್ರಾಗ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್ ಮಾಡಿರಿ. ಸರಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇಷ್ಟು ಎನರ್ಜಿಯಾಗಿ ವಿಡಿಯೋನ ಶುರು ಮಾಡಿದ್ದೀನಿ. ಹೇಗೆ ಹೋಗುತ್ತೆ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ಇವರಿಬ್ರು ಕೂಡ ಸ್ನಾನ ಮಾಡಿಸಿ ಆಗಿದೆ. ಇವಾಗ ಇವರು ಹಣ್ಣು ತಿಂತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಕರ್ಬೂಜದ ಹಣ್ಣು. ಈ ಥರ ಸಾಕಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದರ ಅರ್ಧ ಭಾಗ ಮಾಡಿ ಅದನ್ನಲ್ಲೇ ಈ ಥರ ಪೀಸ್ ಮಾಡಿಕೊಟ್ರೆ ತಿಂತಾರೆ. ನಾನಿಲ್ಲಿ ತಲೆಗೆ ಎಣ್ಣೆ ಹಚ್ಚೋಣ ಅಂತ ಹೇಳಿ ಕೂತಿದ್ದೀನಿ. ಎಣ್ಣೆ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇವತ್ತು ಅವರಿಬ್ರಿಗೂ ಕೂಡ ಎಣ್ಣೆ ಹಚ್ಚಿ ಸ್ನಾನನ ಮಾಡಿಸಿದ್ದೀನಿ. ನಾನು ಕೂಡ ಎಣ್ಣೆನ ಹಚ್ಕೋಬೇಕು. ನಾಳೆ ತಲೆ ಸ್ನಾನ ಮಾಡ್ತೀನಿ. ಇವತ್ತು ಚೆನ್ನಾಗಿ ಎಣ್ಣೆನ ಹಚ್ಚಿ ಬಿಡ್ತೀನಿ. ತುಂಬಾ ಇದೆ, ಕೂದಲೆಲ್ಲ ಡ್ರೈ ಆದಂಗೆ ಆಗ್ಬಿಟ್ಟಿದೆ. ನಾನು ತಲೆಗೆ ಎಣ್ಣೆ ಹಚ್ಚಿದೆ ಆಲ್ರೆಡಿ 1 ವಾರದ ಮೇಲೆ ಆಯಿತು. ಅಷ್ಟರೊಳಗೆ ನಮ್ಮನೆಯವರು ಕೂಡ ಬಂದರು. ಅವರು ಫುಲ್ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿದರು. ನಂಗೆ ಯಾಕೆ ನಗು ಬರ್ತಾಯಿತ್ತು ಅಂದರೆ ಪಾಪ ಅವರು ಸ್ನಾನ ಮಾಡಿ ಮಲಗಬೇಕು ಅಂತ ಅಂದ್ಕೊಂಡಿದ್ರು. ನೋಡಿದರೆ ಒಂದು ಬಾಡಿಗೆ ಬಂತು ಹೋಗ್ಬೇಕಂತವರು.
ಹಂಗಾಗಿ ಸ್ನಾನ ಮಾಡಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂದ್ಕೊಂಡಿದ್ರು, ಬಟ್ ಕೆಲಸ ಬಂತು, ಹೋಗಲೇಬೇಕು. ಸ್ನೇಹಿತರೆ, ಇವಾಗ ಟೈಮ್ ಬಂದು 3:45. ಇಬ್ಬರು ಮಕ್ಕಳು ಮಲಗಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮಲಗಿದ್ದಾರೆ. ಅವ್ರನ್ನ ಮಲಗಿಸ್ತಾ ಒಂದು ಸ್ವಲ್ಪ ಫಿಲಮ್ ಕೂಡ ನೋಡಿದೆ. ಬಯಲು ದಾರಿ ಪಿಕ್ಚರ್ ಬರ್ತಾಯಿತ್ತು. ಇಲ್ಲಿ ಒಣಗಿರೋ ಬಟ್ಟೆನ ತಂದು ಹಾಕ್ಕೊಂಡಿದ್ದೀನಿ, ಮಡಚಬೇಕು. ಆ ಕಡೆ ಬಟ್ಟೆ ಒಂದಿಷ್ಟು ವಾಶ್ ಆಗ್ತಾ ಇದ್ದಾವೆ, ಅವನ್ನ ಒಣ ಹಾಕಬೇಕು. ವಾಶ್ ಆದವು, ಆಲ್ಮೋಸ್ಟ್ ಡ್ರೈಗೆ ಹಾಕಿದ್ದೀನಿ, ಒಣ ಹಾಕಬೇಕು. ಇವತ್ತು ಆವಾಗ ವಿಡಿಯೋ ಶುರು ಮಾಡಿದೆ, ಮತ್ತು ನಾನು ಕೆಲಸದಲ್ಲೇ ಬ್ಯುಸಿಯಾಗಿಬಿಟ್ಟೆ. ಇಬ್ಬರು ಇದ್ದಾರಲ್ವ, ವಿಡಿಯೋ ಎಲ್ಲ ಮಾಡೋಕ್ಕೆ ಕಷ್ಟ. ನಾನು ಈ ಟ್ರೈಪಾಡಿಗೆಲ್ಲ ಹಾಕಿಟ್ಬಿಟ್ರೆ, ಈಗ ನನ್ನ ಮಗ ಸ್ವಲ್ಪ ದೊಡ್ಡನಾಗಿದ್ದಾನೆ, ಎಲ್ಲ ತಗೊಂಬಿಡ್ತಾನೆ ಫೋನು. ಹಾಗಾಗಿ ಅವನು ಇದಕ್ಕೆ ಹೋಗಲಿಲ್ಲ ನಾನು ವಿಡಿಯೋ ಮಾಡಲಿಕ್ಕೆ. ಊಟ ಮಾಡಿ ಮಲಗಿದ್ದಾರೆ. ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಅಡುಗೆ ಮನೆಯೂ ಕೂಡ ಫುಲ್ ಕ್ಲೀನ್ ಆಗಿದೆ. ಅಡುಗೆ ಮನೆಯದು ಏನೂ ಕೆಲಸ ಇಲ್ಲ. ನಾನು ರಾತ್ರಿ ಊಟಕ್ಕೆ ನೋಡಬೇಕು, ಸಂಜೆ ಕಾಫಿ ಟೀ ಆ ಟೈಮಿಗೆ ಹೋಗೋದಾಯ್ತು. ಅಲ್ಲಿವರೆಗೂ ಏನೂ ಕೆಲಸ ಇಲ್ಲ ಅಂತ ಅಂದ್ಕೊಂಡಿನಿ. ನೋಡೋಣ ಅವ್ರಿದ್ದ ಮೇಲೆ. ಇನ್ನು ಇಲ್ಲಿ ಒಂದಿಷ್ಟು ಬಟ್ಟೆ ವಾಶ್ ಆಗಿದ್ದಾವೆ, ಡ್ರೈ ಆಗಿದ್ದಾವೆ, ಇನ್ನೊಂದು ಸ್ವಲ್ಪ ಡ್ರೈ ಆಗ್ತಾ ಇದ್ದಾವೆ. ಆವಾಗಲೇ ಮಾತಾಡ್ತಾ ಇದ್ದೆ, ಅಷ್ಟರೊಳಗೆ ನಮ್ಮ ಅಕ್ಕಂದು ಫೋನ್ ಬಂತು. ಹಂಗೆ ಅಕ್ಕಿನ ಹತ್ರ ಮಾತಾಡ್ತಾ ಬಟ್ಟೆನ ಒಣ ಹಾಕಲಿಕ್ಕೆ ಅಂತ ಹೇಳಿ ಬಂದೆ. ನಮ್ಮ ಅಕ್ಕ ಅವ್ರ ತವರು ಮನೆಗೆ ಹೋಗಿದ್ದಾಳೆ, ಅಲ್ಲಿ ಗೋಬಿ ಮಾಡ್ತಿದ್ದಾಳಂತೆ. ಅವತ್ತು ನಾನು ಮನೇಲಿ ಮಾಡಿದ್ದೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಲಿ. ಅದಕ್ಕೆ ಅದ್ರ ಬಗ್ಗೆ ಒಂಚೂರು ಮಾತಾಡೋಕ್ಕೆ ಮಾಡಿದ್ಲು. ಆಕಿನ ಹತ್ರ ಮಾತಾಡಿದ್ದಾಯಿತು. ಇವಾಗ ಮಾತಾಡ್ತಾನೆ ಕೆಲಸನ ಶುರು ಮಾಡಿದೆ. ಯಾಕೆಂದರೆ ಮಕ್ಕಳು ಎದ್ದ ಮೇಲೆ ಆಗೋಲ್ಲ, ಅದಕ್ಕೆ ಫೋನಲ್ಲಿ ಮಾತಾಡ್ತಾನೆ ನಾನು ಕೆಲಸನ ಶುರು ಮಾಡಿದೆ. ಈಗ ನಿಮ್ಮ ಜೊತೆಗೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ಟೆನ ಒಣ ಹಾಕ್ತೀನಿ. ಅಷ್ಟು ಬಟ್ಟೆ ಎಲ್ಲಿ ಪುಟ್ಟಿ, ಅಷ್ಟೂ ಬಟ್ಟೆ ಒಣ ಹಾಕಿ ಆಮೇಲೆ ಸಿಗ್ತೀನಿ. ಮಡ್ಚವಿದ್ದಾವೆ. ಇವಾಗ ಈ ಕಿಟಕಿಯಿಂದ ಇಲ್ಲಿ ಈಗ ನೋಡಿದೆ, 2 ಸ್ವೀಟ್ ಕಾರ್ನ್ ಇದೆ ಅಲ್ಲಿ ಮಂಚ ಮೇಲಿದೆ. ಅದು ಒಣಗೋಗ್ಬಿಡ್ತದೆ, ಬಿಟ್ಟರೆ ಹಾಳಾಗ್ಬಿಡ್ತವೆ. ಅದು ತರುವಾಗಲೇ ಸ್ವಲ್ಪ ಒಣಗೋಗಿದ್ದಂತ ತಂದುಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಬೇಯಕ್ಕಿಡಬೇಕು. ಮಕ್ಕಳು ಎದ್ದ ತಕ್ಷಣ ತಿನ್ನಕ್ಕೆ ಕೊಡೋಕ್ಕಾಗತ್ತೆ ಹಂಗೆ ಅಂದ್ಕೊಂಡಿದ್ದೀನಿ. ನೋಡಿರಿ, ಆವಾಗಲೇ ಹೇಳಿದೆ ಏನೂ ಅಡುಗೆ ಮನೇಲಿ ಕೆಲಸ ಇಲ್ಲ ಅಂತ. ಬಟ್ ಈಗ ಇವನ್ನ ಒಣಾಗ್ತಾ ನೆನಪಾತು. ಅಲ್ಲ, ನೋಡಿದೆ, ಅದಕ್ಕೆ ಇಲ್ಲದೆ ಅಂದರೆ ನನಗೆ ನೆನಪಾಕಿರಲಿಲ್ಲ. ಅದಕ್ಕೆ ಇದ್ರಿ ಖಂಡಿತ್ಗೆ ಅದು ಮಾಡಬೇಕು. ಇನ್ನು ಅದು ಬೇಯಕ್ಕಿಟ್ಟಾಗ ಸಿಗ್ತೀನಿ. ಬೇಗ ಇವನ್ನ ಒಣಾಕ್ಬಿಡ್ತೀನಿ. ಅಯ್ಯೋ ಎಲ್ಲಿ, ಇಲ್ಲಿ ಒಣಾಕ್ಬಿಡ್ತೀನಿ. ಆಯಿತು, ಇಷ್ಟು ಬಟ್ಟೆನೂ ಒಣ ಹಾಕಿದ್ದಾಯಿತು. ನೋಡಿ, ಇಲ್ಲಿ ಪಂಚೆ, ನನ್ನ ಸೀರೆ, ಹಾಗೆ ಈ ಕಡೆ ಡ್ರೆಸ್ಸು, ಸಿಕ್ಕಾಪಟ್ಟೆ ಇದ್ದು. ಆ ಕಡೆ ಫುಲ್ ಒಂದು ಹಗ್ಗನೂ ಕೂಡ ಐತೆ. ಅಲ್ಲೂ ಒಂದು ಹಗ್ಗ, ಇಲ್ಲೂ ಒಂದು ಹಗ್ಗ, ಫುಲ್ ಒಂದು 3 ಲೈನ್ ಪೂರ್ತಿಯಾಗಿ ಬಟ್ಟೆ ಇತ್ತು. ಒಣ ಹಾಕಿದ್ದಾಯಿತು. ಇವಾಗ ಬಟ್ಟೆನ ಮಡಚಿ ಇಡಬೇಕು. ನನಗೂ ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಅನ್ನಿಸ್ತೈತೆ. ಇವರಿಬ್ಬರನ್ನ ನೋಡ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಆರಾಮ ಮಲಗಿದ್ದಾರೆ. ಅವ್ರನ್ನ ನೋಡಿ ನನಗೂ ಮಲಗಬೇಕು ಅನಿಸ್ತೈತೆ. ಅದೇ ಇದನ್ನು ನೋಡಿದರೆ 3 ದಿನ ಆದರೂ ಮಲಗಬಾರ್ದು ಅನಿಸ್ತೈತೆ. ಹಾಗೆ ಅಷ್ಟು ಮಡಚಿ ಆ ಜಾಗಕ್ಕೆ ಇಡಬೇಕು. ಇಟ್ಬಿಟ್ಟು ಮತ್ತೆ ಕೆಲಸನ ಕಂಟಿನ್ಯೂ ಮಾಡೋದು. ಅವ್ರಿಗೂ ಮಲಗಿದ್ರೆ ನಾನು ಇನ್ನೊಂದು ಸ್ವಲ್ಪ ಮಲಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಮಕ್ಕಳು ಎಲ್ಲಿ ಬೇಕಲ್ಲೇ ಆಟ ಸಾಮಾನುಗಳು ಹಾಕ್ತಾರೆ. ನನ್ನ ಮಗ ಆಟ ಸಾಮಾನು ಲಿಸ್ಟಿಗೆ ಈ ಐಸ್ ಕ್ರೀಮ್ ಮಾಡೋ ತರಿಸಿದ್ನಲ್ವ, ಇವನ್ನ ಟ್ರೇನ ಅವನು ತಗೊಂಡಿದ್ದಾನೆ. ಎಲ್ಲೆಲ್ಲೋ ಒಂದೊಂದು ಬೀಳ್ತಾ ಇದ್ದಾವೆ. ಅವನ್ನ ಎತ್ತಿ ಇಡೋದೇ ಒಂದು ದೊಡ್ಡ ಸಾಹಸ ಆಗ್ಬಿಟ್ಟದ ನನಗೆ. ಕಳೆದೋದ್ರೆ ಮತ್ತೆ ನಮ್ಮ ಮನೆಯವರು ಕೊಡ್ಸಲ್ಲ. ನಾನು ನಿಮ್ಮ ಹತ್ರ ಅಷ್ಟು ಮಾತಾಡೋದ್ರೊಳಗೆ ಮತ್ತೆ ನಮ್ಮ ಅಕ್ಕ ವಿಡಿಯೋ ಕಾಲ್ ಮಾಡಿದ್ಲು. ನಮ್ಮ ದೊಡ್ಡಮ್ಮರ ಊರಲ್ಲಿ ಹಬ್ಬ, ಇವಾಗ ಒಂದು ವಾರ ಹಬ್ಬ ಇದೆ. ಅವರು ಹಬ್ಬಕ್ಕೆ ಅಂತೇಳಿ ಮುಂಚೆನೇ ಈ ಖಾರ ಹಚ್ಚಿದ ಮಂಡಕ್ಕಿ ಅಂತಾರೆ, ಬೆಳ್ಳುಳ್ಳಿ ಮಂಡಕ್ಕಿ, ಅದನ್ನೆಲ್ಲನೂ ಕೂಡ ಪ್ರಿಪೇರ್ ಮಾಡ್ತಾರೆ. ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಅಕ್ಕ ಗೋಬಿ ಕೂಡ ಮಾಡ್ತಾ ಇದ್ದಾಳಂತೆ. ಅದನ್ನೇ ತೋರಿಸ್ತಾ ಮಾತಾಡ್ತಾ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ನೋಡ್ತಾ ಇದ್ದೆ. ಹಾಗಾಗಿ ನಾನು ಕೂಡ ಅವ್ರ ಜೊತೆ ಮಾತಾಡ್ತಾ ಬಟ್ಟೆನ ಮಡಚಿಡ್ತಾ ಇದ್ದೀನಿ. ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಬೆಳ್ಳುಳ್ಳಿ ಮಂಡಕ್ಕಿನ ಎಷ್ಟು ಮಾಡಿಟ್ಟಿದ್ದಾರೆ. ತುಂಬ ಜನ ನೆಂಟರು ಬರ್ತಾರಲ್ಲ, ತಿನ್ನಕ್ಕೆ ಬೇಕು ಅಂತ ಹೇಳಿ ಮಾಡಿ ಈ ಥರ ಕವರಿಗೆ ತುಂಬಿಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನೀವು ಅದನ್ನ ಡೀಟೇಲ್ ರೆಸಿಪಿ ವಿಡಿಯೋನ ಮಾಡಿದರೆ ನಾನು ಯೂಟ್ಯೂಬಿಗೆ ಹಾಕ್ಬೋದಿತ್ತು ಅಂತ ಹೇಳಿ. ಹಾಗೆ ತಮಾಷೆ ಮಾಡ್ತಾ ಅವರು
ಅವರು ನಾಳೆನೇ ಬಾ ನಾಡಿದ್ದೇ ಬಾ ಅಂತ ಎಲ್ಲ ಹೀಗೆಲ್ಲ ಕರಿತಾ ಇದ್ರು. ಹೋಗಬೇಕು ಹಬ್ಬಕ್ಕೆ, ಬಟ್ ನಾಳೆ ನಾಡಿದ್ದು ಅವ್ರು ಕರೆದ ದಿನಕ್ಕೆಲ್ಲ ಹೋಗೋಕ್ಕಾಗಲ್ಲ. ಇನ್ನೂ ಒಂದು 2 ದಿನ ಲೇಟಾಗಿ ಹೋಗ್ತೀನಿ. ಹೋದಾಗ ತೋರಿಸ್ತೀನಿ. ಹಾಗೆ ಈ ಉಪ್ಪಿನ ಜಾರಿ ತೋರಿಸಿದ್ರು ಇಲ್ಲಿ ಜಾತ್ರೆಯಲ್ಲಿ, ಅದಕ್ಕೆ ಎಷ್ಟು ರೇಟ್ ಹೇಳಿದರು, ನೀವು ಎಷ್ಟಕ್ಕೆ ತಗೊಂಡ್ರಿ ಅಂತ ಹಾಗೆ ಚರ್ಚೆ ಮಾಡ್ತಾಯಿದ್ವಿ. ಹಿಂಗೆ ಮಾತಾಡ್ತಾ ಚರ್ಚೆ ಮಾಡ್ತಾ ಚೆನ್ನಾಗಿತ್ತು ಇವತ್ತಿಂದು ದಿನ. ಅದಲ್ಲದೆ ಇವತ್ತು ಕೋಇನ್ಸಿಡೆಂಟ್ ಅನ್ನಂಗೆ ನಾನು ನಮ್ಮ ಅಕ್ಕ ಒಂದೇ ಥರ ಟಾಪ್ ಹಾಕೊಂಡ್ಬಿಟ್ಟಿದ್ದೀವಿ. ಅವಾಗೋ ತಗೊಂಡಿದ್ವಿ ಇದನ್ನು ಒಂದೇ ಥರದಿಬ್ಬರು. ನಾನು ಇವತ್ತು ಇಲ್ಲಿ ಇದನ್ನ ಹಾಕ್ಕೊಂಡಿದ್ದೀನಿ, ಅವಳು ಅಲ್ಲೇ ಹಾಕ್ಕೊಂಡಿದ್ದಾಳೆ ಆ ಟಾಪು. ಇನ್ನು ಇಲ್ಲಿ ಗೋಬಿ ಮಾಡ್ತಾ ಇದ್ದಾರೆ ನೋಡ್ಬೋದು, ಕರ್ದು ಹಾಕ್ತಾ ಇದ್ದಾರೆ. ಅವು ಅದೇ ಹಾಗೇನೆ ತಿನ್ನೋಕ್ಕೆ ಚೆನ್ನಾಗಿದ್ದಾವೆ. ಅದಕ್ಕೆ ಇನ್ನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಕರ್ದಿದ್ನ ಅದನ್ನೇ ತೋರಿಸ್ತಾ ಇದ್ಲು ಅಕ್ಕ, ಚೆನ್ನಾಗಿದ್ದಾವೆ ಅಂತ ಹೇಳಿ. ನಾವು ಈ ರೀತಿಯಾಗಿ ಜೊತೆಗೇ ಫ್ಯಾಮಿಲಿ ಒಟ್ಟಿಗೆ ಇರೋಕ್ಕೆ ತುಂಬಾ ಇಷ್ಟಪಡ್ತೀವಿ. ಇವತ್ತು ಅಲ್ಲಿಂದನೇ ವಿಡಿಯೋ ಕಾಲ್ ಮಾಡಿದ್ದೆಲ್ಲ ತೋರಿಸ್ತಾ ಇದ್ದರು. ನನಗೆ ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು. ಯಾಕೆಂದರೆ ಒಟ್ಟಿಗೆ ಇದ್ದಾಗ ಈ ಥರದ್ದೆಲ್ಲ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಮಜಾ ಇರುತ್ತೆ ಅಂತೀರ. ನಾವು ಇಲ್ಲೇ ಫೋನಲ್ಲಿ ಮಾತಾಡ್ತಾ ಎಷ್ಟು ಕಾಮಿಡಿ ಮಾಡಿ ಮಾತಾಡ್ತಾ ಇದ್ವಿ. ಅಲ್ಲಿ ಓಡಾಡ್ತಾರನು ವಿನಿ, ಅಲ್ಲಿ ನಮ್ಮ ಚಿಕ್ಕಪ್ಪ ಮಗ, ಅವನು ಅಕ್ಕ ಬಾರಕ್ಕ, ನಾಳೆನೇ ಬಾರಕ್ಕ ಅಂತೆಲ್ಲ ಕರಿತಾ ಇದ್ದ. ನಾಳೆನೇ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ ನಮ್ಮ ಅಕ್ಕನು, ಅವಳು ಕೂಡ ಡ್ಯೂಟಿ ಹೋಗೋಳು. ಅವ್ರು ಇವತ್ತು ವಾಪಸ್ ಹೋಗ್ತಾರೆ, ಮತ್ತೊಂದು 2 ದಿನ ಬಿಟ್ಟು ಬರ್ತಾರಂತೆ. ಹಾಗೆ ಹೋಗಬೇಕು. ಹೋದಾಗ ಅಲ್ಲಿ ಇನ್ನೂ ಎಷ್ಟು ಎಂಜಾಯ್ಮೆಂಟ್ ಇರ್ತತೆ ಅಂತ ತೋರಿಸ್ತೀನಿ. ಇದೊಂಥರ ಟ್ರೈಲರ್ ಅಂದ್ಕೊಳ್ಳಿ, ಹೀಗೆ ವಿಡಿಯೋ ಕಾಲಲ್ಲಿ ಮಾತಾಡಿ ತೋರಿಸಿರೋದು. ಅಲ್ಲಿ ಹೋದಾಗ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಬರ್ತವೆ, ನೋಡ್ತಾ ಇರಿ. ಮಾಡ್ತೀನಿ ಸರಿ ವಿಡಿಯೋನ. ಇನ್ನು ಅವ್ರ ಹತ್ರ ಎಲ್ಲ ಮಾತಾಡಿ ನಾನು ನನ್ನ ಕೆಲಸನ ಮುಂದುವರಿಸ್ತೀನಿ. ಮತ್ತೆ ನಿಮಗೆ ಸಿಗ್ತೀನಿ ನಾನು. ವಿಡಿಯೋನ ನೋಡಿ, ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನನಗೆ ವೀಡಿಯೋ ಮಾಡೋಕ್ಕೆ ಯಾಕೆ ಕೆಲವೊಂದು ಸರಿ ಆಗೋಲ್ಲ ಅಂದರೆ ಇದಕ್ಕೆ ನೋಡಿ, ವೀಡಿಯೋ ಕಾಲ್ ಮಾಡ್ಕೊಂಡು ಮಾತಾಡ್ತಾ ಕೂತ್ರೆ ಇದ್ರಾಗ ನಾನು ವೀಡಿಯೋ ಮಾಡೋದಲ್ವಾ, ಅದಕ್ಕೆ ಇದನ್ನೇ ವೀಡಿಯೋ ಮಾಡ್ಕೊಂಬಿಡ್ತೀನಿ, ಬಿಡೋಕ್ಕಾಗಲ್ಲ ಹೋಗಲಿ ಅಂತ ಇದನ್ನೇ ವೀಡಿಯೋ ಮಾಡಿದ್ದಾಯಿತು. ನಾನು ಈ ಕಡೆ ಅವ್ರ ಹತ್ರ ಮಾತಾಡ್ತಾನೆ ಸುಮಾರು ಬಟ್ಟೆ ಇದ್ವಲ್ಲ, ಅದನ್ನೆಲ್ಲನೂ ಕೂಡ ಮಡಚಿಟ್ಟೆ. ಹೀಗೆ ಇವಾಗ ಸ್ನೇಹಿತರೆ ಸಂಜೆ 6:30. ಹಾಲು ಖಾಲಿಯಾಗಿದೆ. ನಮ್ಮನೆಯವ್ರು ತರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಲೇಟಾಗಿ ಬರ್ತಾರಂತೆ. ಹಾಲು ಅಂಗಡಿಲಿ ಖಾಲಿ ಆದರೆ ಕಷ್ಟ, ಹಾಗಾಗಿ ನಾವೇ ಹೋಗಿ ತರೋಣ ಅಂತ ಹೇಳಿ ಹೊರಟಿದ್ದೀವಿ. ನಾನು ಪಾಪು ಮತ್ತು ಸಂಪೂರ್ಣ. ಅವರಿಗೂ ಒಂದು ಸ್ವಲ್ಪ ಹೊರಗೆ ಅಡ್ಡಾಡ್ದಂಗೆ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದಾಗಿಂದ ಒಳಗೆ ಇರ್ತಾರೆ ಅವರು, ಹೊರಗೆ ಹೋಗಲ್ಲ. ಹಾಗಾಗಿ ಈಗ ಒಂದು 5 ನಿಮಿಷ ಹೋಗಿ ಬಂದುಬಿಡ್ತೀವಿ. ಅಯ್ಯೋ, ಇವಾಗ ಎದ್ದು ಹೊರಟಿದ್ದೀವಿ. ಇನ್ನೇನು ನಾವು ಡೋರೆಲ್ಲ ಹಾಕ್ಕೊಂಡು ಗೇಟ್ ಹಾಕಿ ಹೊರಡೋ ಟೈಮಿಗೆ ನನ್ನ ಮಗಗೆ ನೋಡಿ ಯಾಕೆ ಕೆಲಸ ಶುರುವಾಯಿತು ಅಂತ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಅವನದು ಶುರು ಮಾಡ್ದ, ಇನ್ನೇನು ಮುಗಿಸಿ ಹೋಗೋಣ ಅಂತ ಹೇಳಿ ನಿಂತ್ವಿ. ಇಲ್ಲಿ ನೋಡಿ ನಮ್ಮ ಮನೆಗೆ ಅಂಗಳದಲ್ಲಿ ಯಾವ ಥರದ್ದು ಹೂ ಬಿಟ್ಟಿದ್ದಾವೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಹೂವು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಈ ದಿನದಲ್ಲಿ ಬಿಡುತ್ತೆ, ಮತ್ತೆ ಬಿಡಲ್ಲ. ಒಂಥರ ಸ್ವಲ್ಪ ದಿನ ಇರ್ತಾವೆ ಅಷ್ಟೇ, ಮತ್ತೆ ಇರೋದಿಲ್ಲ. ಹೂ ಕೂಡ ಬಿಟ್ಟಿದ್ದು. ಇಲ್ಲಿ ನೋಡಿ ನನ್ನ ಮಗನ ಕೂತಿರೋ ಸ್ಟೈಲ್. ಹಿಂಗೆ ಇನ್ನು ಅವನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅವರಿಬ್ಬರನ್ನು ಕರ್ಕೊಂಡು ಹೊರಟೆ. ಇವತ್ತು ಹಾಲಿನ ಆಟೋ ಬಂದಾಗ ತಗೊಳ್ಳೋದು ಮರ್ತೋಯ್ತು. ಸ್ವಲ್ಪ ಒಳಗೆ ನಾವೇನು ಗಲಾಟೆ ಮಾಡ್ತಾಯಿದ್ರು ಮಕ್ಕಳು, ಇದ್ರೆ ಹಾಲಿನ ಆಟೋ ಬಂದಿದ್ದು ಗೊತ್ತೇ ಆಗಲಿಲ್ಲ. ಹಾಗಾಗಿ ಇವತ್ತು ಹಾಲು ತಗೊಳ್ಳಿಲ್ಲ. ಈಗ ತರಲಿಕ್ಕೆ ರೋಡಿಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 200 ಮೀಟ್ರ್ ದೂರ ಹೋಗಬೇಕು, ಸಿಗುತ್ತೆ. ಅಲ್ಲಿಗೆ ಹೋಗಿ ತಗೊಂಡು ಬಂದ್ವಿ ಸ್ನೇಹಿತರೆ. ನೋಡಿ ಇಲ್ಲಿ ಬರೀ ಹಾಲು ಅಷ್ಟೇ ತಗೊಂಬಂದೆ. ಈಗ ಅವರಿಗೆ ಮೆಕ್ಕೆಜೋಳ ಬೇಯಿಸ್ತೀನಿ ಅಂತ ಹೇಳಿದ್ನಲ್ಲ, ಬೇಯಿಸಿದ್ದೆ ಫಸ್ಟೇ ಕೊಟ್ಟಿದ್ದೆ ನಾನು ಅದನ್ನ ಅವರಿಗೆ ತಿನ್ನೋಕ್ಕೆ. ಅದನ್ನು ತಿನ್ನೋದು ಬಿಟ್ಟು ಹೊರಟಿದ್ರು. ಅವ್ರು ತಿನ್ನೋದನ್ನ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಹಾಲನ್ನ ಕಾಯಿಸಿಡ್ಬೇಕು. ಹಾಗೆ ಜೀರಿಗೆ ಮೆಣಸನ್ನ ನಾನು ನಿಮಗೆ ತೋರಿಸ್ದೆ ಹಸಿದು. ಇನ್ನು ರಾತ್ರಿ ಇವಾಗ 7 ಗಂಟೆ. ನಮ್ಮ ಮನೆಯವ್ರು ಕೂಡ ಬಂದರು. ಅವರು ಬಂದ ತಕ್ಷಣ ಗಾಡಿಲೇ ಒಂದು ಬುಕ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದರಲ್ಲೇ ಬರೆದಿಟ್ಟು ಬಂದುಬಿಡ್ತಾರೆ. ಇವತ್ತು ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದ್ದೆ ಅನ್ನೋದನ್ನ ಅದನ್ನು ಬರಿತಾ ಇದ್ದಾರೆ. ಅವರು ಒಳ ಬಂದರೆ ಬರೆಯೋಕ್ಕಾಗಲ್ಲ ಅಂತ ಮರ್ತು ಬಿಡ್ತೀನಿ ಅಂತ ಹೇಳಿ ಗಾಡೀಲಿ ಕೂತು ಬರೆದು ಮುಗಿಸಿನೇ ಬರ್ತಾರೆ. ಇದೊಂದು ಒಳ್ಳೆಯ ಅಭ್ಯಾಸ ಅಂದ್ಕೊಳ್ತೀನಿ.
ನಾನು ಎಷ್ಟು ಪ್ರಯತ್ನ ಪಟ್ಟರೂ ಆಗಲ್ಲ. ಬಟ್ ನಮ್ಮ ಮನೆಯವರು ಬಿಡಲ್ಲ, ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ವರ್ಷಕ್ಕೇನಿಲ್ಲ ಅಂದರೂ 1-2 ಡೈರಿ ಹೋಗ್ತವೆ ಅದಕ್ಕೆ. ಹೀಗೆ ಇನ್ನು ಅವ್ರನ್ನ ಕರೀಲಿಕ್ಕೆ ನಾನು ಗೇಟ್ ತೆಗಿಲಿಕ್ಕೆ ಅಂತ ಹೊರ ಬಂದರೆ ನನ್ನ ಮಗನೂ ಕೂಡ ಅಲ್ಲಿ ಬಂದು ನಿಂತು ನೋಡಿ ಏನು ಮಾಡ್ತಿದ್ದಾನೆ ಅಂತ. ಈ ಜಾತ್ರೆಯಲ್ಲಿ ತಂದಿದ್ದು ಪಿ ಎಲ್ಲ ಇತ್ತಲ್ಲ, ಅದನ್ನು ಇಟ್ಕೊಂಡು ಓದ್ತಾ ನಿಂತಿದ್ದಾನೆ. ಅವನಿಗಿನ್ನ ಅಷ್ಟೆಲ್ಲ ಓದಕ್ಕೆ ಬರಲ್ಲ, ಬಟ್ ಪಿ ಅಂತ ಒಂದು ಸ್ವಲ್ಪನಾದರೂ ಓದ್ತಾನೆ. ಇಲ್ಲಿ ನಮ್ಮ ನಾಯಿ ಕೂಡ ಬಂತು, ಚೊಂಟ ಬಂದ ಅಂತ ಹೇಳ್ತಾ ಇದ್ದ. ಇಲ್ಲಿ ನೋಡಿ ಅವ್ರ ಅಪ್ಪ ಬಂದ ತಕ್ಷಣ ಓಡೋಗಿದ್ದ. ಅವ್ರ ಅಪ್ಪನ ಹತ್ರ ಕತ್ಲಾಗಿದೆ, ಇಲ್ಲಿ ನಿಮಗೆ ಅಷ್ಟು ಸರಿ ಕಾಣಲಿಲ್ಲ ಅನಿಸುತ್ತೆ. ನನ್ನ ಮಗ ಇಷ್ಟ ತನಕ ಗೊತ್ತಾಗಿರಲಿಲ್ಲ ಅಲ್ಲ, ಅಲ್ಲಿ ತನಕ ಹೋಗೋಕ್ಕೆ ಹೆದರ್ತಾನೆ. ಅವ್ರು ಇಳಿದು ಸ್ವಲ್ಪ ದೂರ ಬಂದ ತಕ್ಷಣ ಓಡಿ ಹೋದ. ಅವ್ರ ಅಪ್ಪಾಜಿ ಹೊರಗಿಂದ ಬಂದಿದ್ದೀನಿ ಅಂತ ಹೇಳಿ ಎತ್ಕೊಳ್ಳಿಲ್ಲ. ಅವರು ಸಿಮೆಂಟ್ ಎಲ್ಲ ಆಗಿದ್ರು, ತುಂಬ ಧೂಳಾಗಿದ್ರು ಅಂತ ಹೇಳಿ. ಇನ್ನು ನೋಡಿ ನಮ್ಮ ನಾಯಿ, ನಮ್ಮ ಮನೆಯವ್ರ ಗಾಡಿ ಬಂದದ್ದೇ ಸರಿ ಎಲ್ಲಿರುತ್ತೋ ಏನೋ ಸುಯ್ಯಿ ಅಂತ ಬಂದು ನಿಂತು ಬಿಡುತ್ತೆ ಇಲ್ಲಿ. ಅದಕ್ಕೆ ಏನಾರು ಹಾಕಬೇಕು ಇವಾಗ. ಇನ್ನು ಅದೆಲ್ಲ ಆಗತ್ತು. ನಾನು ಇವತ್ತು ತಂಬಳೆ ಮುದ್ದೆ ಮಾಡಿದ್ದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಹಸಿವು ಅನಿಸ್ತಾ ಇತ್ತು ಇವತ್ತು ಯಾಕೋ ಬೇಗನೆ. ನಾನು ಮೆಕ್ಕೆಜೋಳ ಎಲ್ಲ ತಿನ್ನಲ್ಲ ನಾನು, ಹಾಗಾಗಿ ಅವರೆಲ್ಲ ತಿಂದಿದ್ರು, ಬಟ್ ನನಗೆ ಹಸಿವಾಗ್ತಾಯಿತ್ತು. ಮಧ್ಯಾಹ್ನ ಮಜ್ಜಿಗೆ ಒಗ್ಗರಣೆ ಅನ್ನ ಮಾಡಿದ್ದೆ, ಹಾಗಾಗಿ ಇವತ್ತು ಹೊಟ್ಟೆ ಯಾಕೋ ಸ್ವಲ್ಪ ಹಸ್ದಂಗಾಕಾಯ್ತು ಅಂತ ಬೇಗ ತಂಬಳೆ ಮುದ್ದೆ ಮಾಡಿ ಊಟ ಮಾಡಿದ್ವಿ. ಇವತ್ತು ಒಳ್ಳೆ ಊಟ, ಒಂಥರ ಸ್ವರ್ಗ ಸಿಕ್ತು ಅಂತಾರಲ್ಲ ಆ ಥರ ಅನ್ನಿಸ್ತಾ ಇತ್ತು ಇವತ್ತು ಮುದ್ದೆ ಊಟ ಮಾಡಿದ್ದು, ಜೋಳದ ಮುದ್ದೆ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ನಾನು ತಂಬಳೆ ಮುದ್ದೆ ಮಾಡಿದಾಗ ಗ್ಯಾರಂಟಿ ತೋರಿಸ್ತೀನಿ, ಸೂಪರಾಗಿತ್ತು, ಚೆನ್ನಾಗತ್ತೆ. ನೆಕ್ಸ್ಟ್ ಯಾವಾಗಾದ್ರು ನಿಜವಾಗ್ಲೂ ತೋರಿಸ್ತೀನಿ ಸ್ನೇಹಿತರೆ. ಪ್ರತಿ ಸರಿ ಹಿಂಗೆ ಅಂತೀನಿ, ಆಗಲ್ಲ. ಇವತ್ತು ನನಗೆ ಫಸ್ಟ್ ಊಟ ಮಾಡಿ ಉಂಡ್ಬಿಡೋಣ ಅನ್ನೋ ಹಂಗಾಗಿತ್ತು. ಹಾಗಾಗಿ ಇವಾಗ ಟೈಮ್ ಬಂದು 8:15 8:45 ಇರ್ಬೋದು. ಇಷ್ಟು ಬೇಗ ಊಟ ಎಲ್ಲ ಆಗಿ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇರಲಿ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನಾಳೆ ಸೋಮವಾರ ಆಗಿರೋದ್ರಿಂದ ಎಲ್ಲ ಪಾತ್ರೆನೂ ತೊಳೆದಿಡ್ತಾ ಇದ್ದೀನಿ, ಜಾಸ್ತಿ ಏನು ಇಟ್ಕೊಳ್ತಾ ಇಲ್ಲ ನಾಳೆಕಿಗೆ. ಹಾಗಾಗಿ ನೋಡಿ ಇಲ್ಲಿ ಎಲ್ಲ ಪಾತ್ರೆನೂ ತೊಳೆದು ಇಟ್ಟೆ. ಈ ಕಡೆ ಶೆಲ್ಫ್ ಎಲ್ಲನೂ ಕೂಡ, ಗ್ಯಾಸ್ ಎಲ್ಲನೂ ಕೂಡ ಒರೆಸಿದ್ದೀನಿ. ಈ ಕಡೆ ಶೆಲ್ಫ್ನ ಒಂದು ಒರೆಸ್ಕೊಳ್ಳೋದಿದೆ ಅಷ್ಟೇ, ಅದನ್ನು ಕೂಡ ಒರೆಸಿದರೆ ಇವತ್ತಿನ ಕೆಲಸ ಮುಗೀತು. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ನಾನು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ ಇಷ್ಟು ಕ್ಲೀನಾಗಿ ಹೋಗಿದೆ. ಇನ್ನೊಂದು ವಿಚಾರ ಸ್ನೇಹಿತರೆ, ಅಡುಗೆ ಮನೆ ಇಷ್ಟೆಲ್ಲ ಕ್ಲೀನಾಗಿದೆ, ಬಟ್ ಮಲಗುವಾಗ ಎಲ್ಲ ಹೆಣ್ಮಕ್ಳು ಅಷ್ಟೇ ಗ್ಯಾಸ್ನ ಕೆಳಗೆ ಇಲ್ಲಿ ರೆಗ್ಯುಲೇಟ್ರಲ್ಲಿ ಆಫ್ ಮಾಡಿನೇ ಮಲಗಿ. ಇದು ನಮ್ಮ ಸೇಫ್ಟಿ. ಎಲ್ಲರೂ ಈ ಥರ ಮಾಡ್ತೀರಾ ಅನ್ಕೊಳ್ತೀನಿ. ಮಾಡದೇ ಇದ್ದರೆ ಪ್ಲೀಸ್ ಅಭ್ಯಾಸ ಮಾಡ್ಕೊಳ್ಳಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.